ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಈ ಮನೋರಂಜನೆ ಕಾರ್ಯಕ್ರಮ ತಾವೆಲ್ಲ ವೀಕ್ಷಣೆ ಮಾಡುವಂತಕ್ಕೆ ನೋಡುವಂತ ನಿಟ್ಟಿನಲ್ಲಿ ಇದೀರ ಪಾಪ ಎಲ್ಲರೂ. ಇವತ್ತಿನ ದಿನ ಏನು ಈ ಮರವೆ ಮನೆ ಹಾಗೂ ಕೊತ್ತೂರು ಗ್ರಾಮದ ದ್ರೌಪದಮ್ಮ ಕರಗ ಮಹೋತ್ಸವದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಟಿಪಿಎಸ್ ಅಧ್ಯಕ್ಷರಾಗಿದ್ದ ಮಾಜಿ ಅಧ್ಯಕ್ಷರು, ನಮ್ಮ ಪಕ್ಷದ ವಕ್ತಾರರಾದ ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಈ ಒಂದು ಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಪ್ರಭಾಕರನ್ ಅವರೇ, ಅದೇ ರೀತಿ ನಮ್ಮ ಡೆಕನ್ ಬಾಬು ಅವರೇ, ನಮ್ಮ ಭೋಗೇಶ್ ಗೌಡ್ರೆ, ನಮ್ಮ ಪ್ರದೀಪ್ ಅವರೇ, ಇನ್ನು ಈ ಒಂದು ಸುತ್ತಮುತ್ತಲಿನ ಎಲ್ಲ ನಮ್ಮ ಪಕ್ಷದ ನಾಯಕರೇ ಹಾಗೂ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳೇ, ಇವತ್ತಿನ ದಿನ ಏನು ರಾಜಕೀಯವಾಗಿ ಎಲ್ಲ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮಾತಾಡ್ಬಿಟ್ಟಿದ್ದಾರೆ. ಏನು ಈ ಒಂದು ದ್ರೌಪದಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಒಳ್ಳೆ ಮಳೆ ಬೆಳೆ ಆಗ್ಲಿ, ರೈತಾಪಿ ಜನ ಇರ್ತಕ್ಕಂಥ ಈ ಒಂದು ಸುತ್ತಮುತ್ತಲಿನ, ಯಾಕಂತಂದ್ರೆ ಹತ್ತಿರದಲ್ಲೇ ಟೊಮ್ಯಾಟೊ ಮಾರ್ಕೆಟ್ ಇದೆ. ಕೋಲಾರಲ್ಲಿ ಏಷ್ಯಾದಲ್ಲೇ ನಂಬರ್ 2ನೇ ಒಂದು ಟೊಮ್ಯಾಟೊ ಮಾರ್ಕೆಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ರೈತರು ಚೆನ್ನಾಗಿರ್ಲಿ, ಮಳೆ ಬೆಳೆ ಆಗಿ ರೈತರು ಚೆನ್ನಾಗಿದ್ರೆ ಈ ರಾಜ್ಯಕ್ಕೆ ದೇಶಕ್ಕೆ ಶಕ್ತಿ ಕೊಡುವಂತವರು. ಈ ನಿಟ್ಟಿನಲ್ಲಿ ಈಗಾಗಲೇ ಹೇಳಿದ್ರು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ರೈತರ ಬಗ್ಗೆ ಏನಾದ್ರೂ ಇವತ್ತಿನ ಕಾಳಜಿ ಇದೆ ಅಂತಂದ್ರೆ ಅದು ಕುಮಾರಣ್ಣವ್ರಿಗೆ ಮಾತ್ರ ಸಾಧ್ಯ. ಆ ಒಂದು ರೈತರನ್ನ ಬದುಕಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ಏನು ತಾವು ಆಶೀರ್ವಾದ ಮಾಡ್ತೀರಿ, ಬಹುಶಃ ತಾವೆಲ್ಲರೂ ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಒಂದು ಆಶೀರ್ವಾದ ನಮ್ಮ ಕರುಣಾಮ ಈ ಕುಮಾರಣ್ಣವ್ರ ಮೇಲೆ ಇಲ್ಲಿ ಅಂತ ಸಂದರ್ಭದಲ್ಲಿ ನಾನು ಹೇಳ್ತಾ, ಏನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರನ್ನ ಸ್ವಾಗತ ಮಾಡಿ, ಅದ್ದೂರಿಯಾಗಿ ಸ್ವಾಗತ ಮಾಡಿ ಬರಮಾಡ್ಕೊಂಡಿರ್ತಕ್ಕಂಥ ಈ ಗ್ರಾಮದ ಎಲ್ಲ ನಮ್ಮ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಇದ್ದಾರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ಇದ್ದಾರೆ. ಅದೇ ರೀತಿ ಎಲ್ಲ ಈ ಗ್ರಾಮದ ಹಿರಿಯರು ಕಿರಿಯರು ಎಲ್ರಿಗೂ ಹೊಂದಿಸ್ತಾ ಈ ನಾವು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂದೆ ನೀವು ತಾವೆಲ್ಲರೂ ಈ ಒಂದು ರಸಮಂಜರಿ ಕಾರ್ಯಕ್ರಮ ವೀಕ್ಷಣೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.